ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರು ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ, ಯಾಕೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಅವರು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ? ಫೋರ್, ಇಲ್ಲೊಂದು 5. ಬಾಟಮ್ನಲ್ಲಿ ಏನಿದೆ? ಹೌದು, ಇಲ್ಲಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಏನೋ ಇಬ್ಬರಲ್ಲಿ ಡಿಫ್ರೆನ್ಸಸ್ ಇದೆ, ಮಾತುಕತೆಗಳಾಗಿದೆ. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ ನೋಡಿ. ಹಾಗೆ ಇಲ್ಲೊಂದು ಸೈಲೆಂಟ್ ಎನರ್ಜಿ ಬರ್ತಾ ಇದೆ. ನಿಮ್ಮ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಹಾಗಿರೋದ್ರಿಂದ ಸೈಲೆಂಟ್ ಆಗಿದ್ದಾರೆ. ಸುಮಾರು ಸರಿ ಇದೇ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಹೀಟೆಡ್ ಆರ್ಗ್ಯುಮೆಂಟ್ಸ್ ಆಗಿದೆ ಅನ್ನೋದಿದೆ. ಈಗ ಇಬ್ಬರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಸೈಲೆಂಟ್ ಆಗಿದ್ದೀರಾ. ಎಷ್ಟೋ ಸರಿ ಈ ಕನೆಕ್ಷನ್ನಿಂದ ಆಚೆ ಬರಬೇಕು ಹಾಗೆ ಅಂದ್ಕೊಳ್ಳೋದಿದೆ ಅವರು. ಆದರೆ ನೀವು ಕಾಯ್ತಾ ಇದ್ದೀರಾ ಅನ್ನೋದು ಗೊತ್ತಿದೆ. ನಿಮ್ಮ ಮನಸ್ಸು ನೋಯ್ಸೋಕ್ಕೆ ಇಷ್ಟ ಇಲ್ಲ. ತುಂಬ ದಿನದಿಂದ ಬೆಳೆದಿರುವಂಥ ಆತ್ಮೀಯತೆನ ಒಂದೇ ಸರಿ ಕಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಾ ಇಲ್ಲ ಈ ವ್ಯಕ್ತಿಗೆ. ಯಾವುದೋ ನಿಮ್ಮ ಸ್ವಭಾವ ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ನಿಮ್ಮ ಡಾಮಿನೇಟಿಂಗ್ ನೇಚರ್ ಇರಬಹುದು, ನಿಮ್ಮ ಕಿರಿಕಿರಿ ಆಗಿರಬಹುದು, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅವರು ನಿಮ್ಮಿಂದ ದೂರ ಓಡ್ತಾ ಇದ್ದಾರೆ ಅನ್ನೋದಿದೆ. ಅಥವಾ ಎಷ್ಟೋ ಸರಿ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡಿರಬಹುದು. ನೀವು ಚೇಂಜ್ ಆಗಬೇಕು, ನಿಮ್ಮ ಸ್ವಭಾವ ಚೇಂಜ್ ಮಾಡ್ಕೋಬೇಕು ಹಾಗನ್ನಿಸುತ್ತೆ ಅವ್ರಿಗೆ. ಎಷ್ಟೋ ಸರಿ ಆ ಥರ ನಿಮಗೆ ಹೇಳಿರಲೂಬಹುದು. ಆದರೆ ನೀವು ಕೇಳುವಂಥ ವ್ಯಕ್ತಿಯಲ್ಲ ಅನ್ನಿಸ್ತಾ ಇದೆ. ನಿಮ್ಮದು ಒಂಥರ ಹಠದ ಸ್ವಭಾವ. ನೀವು ಒಂದು ಒಳ್ಳೆ ವ್ಯಕ್ತಿ ಆದ್ರೂ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಇದೆ. ಆ ವ್ಯಕ್ತಿನ ಬಿಟ್ಕೊಡೋಕೆ ಇಷ್ಟ ಇಲ್ಲ ನಿಮಗೆ. ಅವ್ರು ನಿಮ್ಮಿಂದ ದೂರ ಆಗ್ತಾರೆ ಅನ್ನೋ ಇನ್ಸೆಕ್ಯೂರಿಟಿ ಇದೆ ನಿಮಗೆ. ಹಾಗಿರೋದ್ರಿಂದ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ. ಆ ವ್ಯಕ್ತಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ? ಇನ್ನೇನಿದೆ? ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 and 5. ಇಲ್ಲಿ 6 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅನ್ನೋ ಹೆದರಿಕೆ ಇದೆ ನಿಮಗೆ. ಯಾಕೆಂದರೆ ಅವ್ರನ್ನ ನೀವು ತುಂಬ ಇಷ್ಟಪಡ್ತಾ ಇದ್ದೀರಾ. ಯಾವುದೋ ಹಳೆ ನೆನಪುಗಳು ನಿಮ್ಗೆ ಆಗಾಗ ಬರ್ತಾ ಇರುತ್ತೆ. ಅದು ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರಬಹುದು. ಏನೋ ಕಹಿ ಅನುಭವಗಳೂ ಇದೆ. ಅದರಿಂದ ಪಾಠ ಕಲ್ತಿದ್ದೀರಾ. ಅದಕ್ಕೋಸ್ಕರ ಈ ವ್ಯಕ್ತಿನ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅನ್ನೋದಿದೆ. ನೀವೊಂಥರ ಯಾವಾಗಲೂ ಖುಷಿಯಾಗಿರುವಂತಹ ವ್ಯಕ್ತಿ. ಇಮ್ಮೆಚ್ಯೂರಿಟಿ ಇದೆ, ಆದ್ರೂ ಪ್ರಾಕ್ಟಿಕಲ್ ಆಗಿದ್ದೀರಾ. ಈ ವ್ಯಕ್ತಿ ವಿಷಯದಲ್ಲಿ ಇಮೋಷ್ನಲ್ ಆಗಿದ್ದೀರಾ. ಹಾಗಾಗಿ ಅವರನ್ನು ಕಂಟ್ರೋಲ್ ಮಾಡ್ತೀರಾ. ಹೌದು, ಯಾಕೆಂದರೆ ನೀವೂ ಲೈಫಲ್ಲಿ ಸೆಟ್ಲ್ ಆಗಬೇಕು. ಅವ್ರ ಕಡೆಯಿಂದ ಏನಾದರೂ ಕ್ಲಾರಿಟಿ ಬೇಕು, ಏನಾದರೂ ಫರ್ಮ್ ಆನ್ಸರ್ ಬೇಕು. ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅವ್ರಿಗೆ ನೀವು ಇಷ್ಟ ಇದ್ರೂ ನಿಮ್ಮ ಯಾವುದೇ ಮಾತುಗಳಿಗೆ ಬೆಲೆ ಕೊಡ್ತಾ ಇಲ್ಲ, ಅಂಥ ಸೀರಿಯಸ್ನೆಸ್ ಇಲ್ಲ. ಆಗಾಗ ಭೇಟಿ ಆಗ್ತೀರಾ ಸರಿ, ಆದರೆ ಈ ವಿಷಯ ಬಂದಾಗ ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ ಅವರು. ನಿಮ್ಮ ಫ್ರೆಂಡ್ಶಿಪ್ ಇಷ್ಟ ಇದೆ, ಆದರೆ ಅವ್ರ ಲೈಫಲ್ಲಿ ಫೈನಾನ್ಷಿಯಲ್ ಆಗಿ ಅಥವಾ ಅವ್ರ ಕೆರಿಯರ್ ಬಗ್ಗೆ ಆ್ಯಂಬಿಷಸ್ ಆಗಿದ್ದಾರೆ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ, ಏನು ಗೈಡೆನ್ಸ್ ಬರುತ್ತೆ ನಿಮಗೆ ನೋಡೋಣ. ಲೆಟ್ಟಿಂಗ್ ಗೋ ಬರ್ತಾ ಇದೆ, ಟ್ರಸ್ಟ್, ಮತ್ತೊಂದು ಕರೇಜ್ ಬರ್ತಾ ಇದೆ. ಹಾಗೆ ರೀಬರ್ತ್ ಅನ್ನೋದು ನಿಮಗೆ 2 ಸರಿ ಬರ್ತಾ ಇದೆ. ಮತ್ತೊಂದು ಪಾಲಿಟಿಕ್ಸ್. ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರೋದು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು ನಿಮಗೆ ಸಿಟ್ಟು ಬಂದಿದೆ ಅನ್ನಿಸ್ತಾ ಇದೆ. ಲೆಟ್ ಗೋ ಮಾಡೋಕ್ಕೆ ಇಷ್ಟ ಇಲ್ಲ. ಆ ವ್ಯಕ್ತಿ ಮೇಲೆ ನಂಬಿಕೆ ಕಳ್ಕೊಂಡಿದ್ದೀರಾ. ಎಷ್ಟೋ ಸರಿ ನಿಮಗೆ ನೀವೇ ಯೋಚನೆ ಮಾಡ್ಕೊಳ್ಳೋದಿದೆ. ಧೈರ್ಯ ಮಾಡಿ, ಈ ಕನೆಕ್ಷನ್ನಿಂದ ನಾನು ಆಚೆ ಬರಬೇಕು. ಹಾಗಾದರೂ ಈ ವ್ಯಕ್ತಿಗೆ ಬುದ್ಧಿ ಬರುತ್ತಾ
ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಎಷ್ಟೋ ಸರಿ ನೀವು ಅವ್ರ ಮೊದಲಿನ ಬಿಹೇವಿಯರು ಈಗಿನ ಬಿಹೇವಿಯರ್ನ ಕಂಪೇರ್ ಮಾಡ್ಕೊಳ್ಳೋದಿದೆ. ಮೊದಲೆಲ್ಲ ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾ ಇದ್ರು. ನೀವು ಹೇಳಿದಾಗ ನಿಮ್ಮನ್ನು ಭೇಟಿ ಮಾಡೋದೇನು, ನಿಮಗೆ ಕೇರ್ ಮಾಡೋದೇನು, ನಾನು ಜೀವನದಲ್ಲಿ ತುಂಬ ಅದೃಷ್ಟ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ರಿ ನೀವು. ಈಗ ಕಾಲ ಬದಲಾಗಿದೆ. ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ, ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ. ಈ ವ್ಯಕ್ತಿ ಯಾಕೆ ಹೀಗೆ, ಇವ್ರು ಮತ್ತೆ ಚೇಂಜ್ ಆಗ್ತಾರಾ, ಮೊದಲಿನಂತೆ ಪ್ರೀತಿ ತೋರಿಸ್ತಾರಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಆದರೆ ಯೂನಿವರ್ಸ್ ನಿಮ್ಗೇನು ಹೇಳ್ತಾ ಇದೆ, ಇಲ್ಲೊಂದು ಪಾಸಿಟಿವಿಟಿ ಇದೆ, ಇಲ್ಲೊಂದು ರೀಬರ್ತ್ ಇದೆ. ಇಲ್ಲಿ ನಿಮಗೆ ತಾಳ್ಮೆ ಅವಶ್ಯಕತೆ ಇದೆ. ಆ ವ್ಯಕ್ತಿ ಬಗ್ಗೆ ಓವರ್ ಥಿಂಕಿಂಗ್ ಬಿಡಿ, ನೆಗೆಟಿವ್ ಆಲೋಚನೆಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಒಂದೊಂದ್ಸರಿ ಸಿಟ್ಟು ಬಂದಾಗ ಏನೇನೋ ಕೆಟ್ಟ ಭಾವನೆಗಳು ಬರೋದಿದೆ. ಆದರೆ ಈ ಕನೆಕ್ಷನಲ್ಲಿ ನಂಬಿಕೆ ಅವಶ್ಯಕತೆ ಇದೆ. ಆ ನೆಗೆಟಿವಿಟಿಗಳನ್ನೆಲ್ಲ ಲೆಟ್ ಗೋ ಮಾಡಿ. ಆ ಒಂದು ಅಡ್ವೈಸ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ನೋಡೋಣ. ಯಾಕೆ ಇವರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಇದು ಮುಂದೆ ಸರಿಯಾಗುತ್ತಾ ನೋಡಿ. ಎನರ್ಜಿ ಬರ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ, ಫೇತ್, ವಾವ್ ನೋಡಿ, ಇಂಟಿಗ್ರಿಟಿ, ಹಾಗೆ ಜರ್ನಿ, ಬಾಟಮ್ನಲ್ಲಿ ಫ್ಲೆಕ್ಸಿಬಿಲಿಟಿ. ದಿನ ಕಳೆದ ಹಾಗೆ ಈ ಕನೆಕ್ಷನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಬರುತ್ತೆ ಅನ್ನೋದಿದೆ. ಹಾಗೆ ಇಲ್ಲೊಂದು ಪಾಸಿಟಿವ್ ಎನರ್ಜಿ ಇದೆ, ಲೈಫ್ ಫೋರ್ಸ್ ಈಸ್ ಫ್ಲೋಯಿಂಗ್ ಅಂತ ಬರ್ತಾ ಇದೆ. ಮುಂದೆ ನಿಮಗೆ ಅವರು ಕ್ಲಾರಿಟಿ ಕೊಡ್ತಾರೆ, ಓಪನ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಅನ್ನೋದು ಬರ್ತಾ ಇದೆ. ಈ ಜರ್ನಿನಲ್ಲಿ ಇಷ್ಟು ದಿನ ಅವ್ರ ಜೊತೆ ಬಂದಿದ್ದೀರಾ ನೀವು, ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಹಾಗೆ ಒಳ್ಳೆ ನಂಬಿಕೆನೂ ಬೆಳೆಸ್ಕೊಂಡಿದ್ದೀರಾ. ಆದರೆ ಈಗ ಯಾಕೋ ಬೇಜಾರು ಮಾಡ್ಕೊಂಡಿದ್ದೀರಾ, ನಿಮ್ಮ ಮಾತು ಅವ್ರು ಕೇಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಮುಂದೆ ನಿಮಗೋಸ್ಕರ ಅವರು ಚೇಂಜ್ ಆಗ್ತಾರೆ ಅನ್ನೋದಿದೆ. ಹಾಗೆ ಇಲ್ಲೊಂದು ಯು ಆರ್ ನಾಟ್ ಅಲೋನ್ ಅನ್ನೋದಿದೆ. ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ, ಅಲ್ಲಿ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಇದೆ. ಟೈಮ್ ಹೀಗೆ ಇರೋದಿಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಈ ಕನೆಕ್ಷನ್ನಲ್ಲಿ ನೀವೇನೇನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಗ್ರ್ಯಾಜುಯಲ್ ಆಗಿ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಸ್ವಲ್ಪ ದಿನ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ, ಮುಂದೆ ಅವ್ರು ಚೇಂಜ್ ಆಗ್ತಾರೆ ಅನ್ನೋದಿದೆ. ಸೊ ಬಿ ಹ್ಯಾಪಿ ಆ್ಯಂಡ್ ಪಾಸಿಟಿವ್. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.